ಇವತ್ತಿನ ನನ್ನ ವೆಯ್ಟ್ ಲಾಸಲ್ಲಿ ನಾನು ಡಿಟಾಕ್ಸ್ ಡ್ರಿಂಕು ವೆಯ್ಟ್ ಲಾಸ್ ಪೌಡ್ರಿಂದ ತೊಗೊಳ್ತಾ ಇದ್ದೀನಿ. ಸೊ ಈ ವೆಯ್ಟ್ ಲಾಸ್ ಪೌಡ್ರನ್ನ ಹೇಗೆ ಮಾಡೋದು ಅಂತ ಕವಿತಾ ಕನ್ನಡ ವ್ಲಾಗ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೆಂಗ್ತಿ ವಿಡಿಯೋ ಇದೆ, ಮ್ಯಾಜಿಕ್ ವೆಯ್ಟ್ ಲಾಸ್ ಪೌಡ್ರ್ ಅಂಥೇಳಿ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಲಿಕ್ವಿಡ್ ರಾಗಿ ಗಂಜಿ ತೊಗೊಳ್ತಾ ಇದ್ದೀನಿ. ಸೊ ನೀವು ಯಾವ್ದು ಬೇಕಾದರೂ ಬ್ರೇಕ್ಫಾಸ್ಟ್ ತೊಗೊಳ್ಬೋದು. ಮಧ್ಯಾಹ್ನದ ಊಟಕ್ಕೆ ನಾನು ತೊಗೊಂಡಿದ್ದು ಅನ್ನ ಸಾಂಬಾರು, ಸ್ವಲ್ಪ ಪಲ್ಯ ಮತ್ತು ಸೌತೆಕಾಯಿ ತೊಗೊಂಡು ಈಗ ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಲಂಚ್ ನನ್ನ ಸ್ಕೂಲಲ್ಲೇ ಆಗೋದ್ರಿಂದ ಸೊ ಲಂಚ್ ಮಾಡೋದನ್ನ ತೋರ್ಸೋಕ್ಕಾಗಲ್ಲ. ಮನೆಗೆ ಬಂದಾದಮೇಲೆ ನಂಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ನ 20 ಆರ್ 30 ಮಿನಿಟ್ಸ್ ಎವ್ರಿ ಡೇ ನಾನು ಮಾಡ್ಕೊಳ್ತೀನಿ. ಯಾಕಂದರೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಬರೀ ಫುಡ್ ಕಂಟ್ರೋಲ್ ಇದ್ದರೂ ಆಗಲ್ಲ, ಬರೀ ಎಕ್ಸಸೈಸ್ ಇದ್ದರೂ ಆಗಲ್ಲ, ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಆವಾಗಲೇ ನಾವು ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ಸೊ ಇಲ್ಲಿ ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಇದ್ರ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಹಾಕಿ ಡೈರೆಕ್ಟ್ ನಿಮ್ಮ ಮೆಸೇಜ್ಗೆ ಲಿಂಕ್ ಬಂದಿರುತ್ತೆ, ಅದರ ಥ್ರೂ ಇಂದ ಹೋಗಿ ಬೈ ಮಾಡಿ. ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಇದು. ರಾತ್ರಿ ಊಟಕ್ಕೆ ನಾನು ಇಲ್ಲಿ ಸ್ವಲ್ಪ ಖಡಕ್ ರೊಟ್ಟಿ, ಪ್ರೋಟೀನ್ಗೋಸ್ಕರ ಚಿಕನ್ ತೊಗೊಂಡು ನನ್ನ ಡೇನ ಮುಗಿಸ್ಕೋತಾ ಇದೆ. ಸೊ ಸುಮಾರು ಜನ ಕೇಳ್ತೀರಾ ವೆಯ್ಟ್ ಎಷ್ಟಿದೆ ಅಂತ, ಮುಂದೆ ಹೇಳ್ತೀನಿ.